ಸುವೇಗ 4ನೇ ತರಗತಿ ಅಧ್ಯಾಯ 10 ವಿನ್ಯಾಸಗಳು ಮತ್ತು ಸಮಮಿತಿ. ಈ ಕೆಳಗಿನ ಸಂಖ್ಯಾ ವಿನ್ಯಾಸಗಳನ್ನು ಪೂರ್ತಿಗೊಳಿಸಿ. ಇಲ್ಲಿ ಸಂಖ್ಯಾ ವಿನ್ಯಾಸ ಅಂದರೆ ಪ್ಯಾಟರ್ನ್ಸ್. ಇದು 2, 2, 4, 6, 8, 10, 12 ಇದು ಸಮ ಸಂಖ್ಯೆಗಳ ಒಂದು ವಿನ್ಯಾಸ. ನೆಕ್ಸ್ಟ್ ಇಲ್ಲಿ ನೋಡಿ ಎರಡನೇದು 16, 20, 24, 28, 32, 36. ಇಲ್ಲಿ 4 ನಂಬರ್ಸ್ಗೆ ಏನಾಗಿದೆ ವ್ಯತ್ಯಾಸ ಇದೆ, ಸೊ ಡಿಫ್ರೆನ್ಸ್ ಇದೆ. ಸೊ ನೀವು 16 ಆದಮೇಲೆ 20, 20, 25 ಇದು ಒಂದು ಸೆಕೆಂಡ್, ಇದೊಂದು ಟೈಪ್ ಏನಿದೆ ವಿನ್ಯಾಸ. ನೆಕ್ಸ್ಟ್ ಇಲ್ಲೂ ಕೂಡ ಹಾಗೆ ಇಲ್ಲಿ ಟೇಬಲ್ಸ್ ಇದೆ, ಮಗ್ಗಿ ಇದೆ. ಅಂದರೆ 2 1 2, 2 2 4, 4 3 12, 6 2 16, 16 2 32, 32 ಇಂಟು 2 64. ಸೊ 2 4 12 16 32 64 ಈ ಪ್ಯಾಟ್ರನ್ ಇದು. ನೆಕ್ಸ್ಟ್ ಇಲ್ಲಿ 54 51 48 ಎಷ್ಟು ನಂಬರ್ಸ್ ಕಡಿಮೆ, 3 ನಂಬರ್ಸ್ ಏನಾಗಿದೆ ಇಲ್ಲಿ ಕಡಿಮೆ ಮಾಡ್ಕೊಂಡಿದ್ದನ್ನು ಈ ಒಂದು 4th ಒಂದು ಪ್ಯಾಟರ್ನ್ಸ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ 5th ಒಂದಲ್ಲಿ 41 31 10 ನಂಬರ್ಸ್ ಡಿಫ್ರೆನ್ಸು ಇದೆ. ಸೊ 10 ನಂಬರ್ಸ್ನ ಕಡಿಮೆ ಮಾಡಿ ಬರೀರಿ. 57 54 3 ನಂಬರ್ಸ್ 51 48 45. ಇಲ್ಲಿ 25 30 35 40 45 50 55 60 5 ನಂಬರ್ಸ್ನ ನೀವು ಇನ್ಕ್ರೀಸ್ ಮಾಡಿ ಬರೀಬೇಕಿಲ್ಲಿ. ನೆಕ್ಸ್ಟ್ ಕೆಳಗೆ ತೋರಿಸಿರುವಂತೆ ವಿನ್ಯಾಸಗಳನ್ನು ಪೂರ್ತಿ ಮಾಡಿ. ಇಲ್ಲಿ ವಿನ್ಯಾಸಗಳಲ್ಲಿ ಇಲ್ಲಿ 1 1 ಇದೆ, ಇಲ್ಲಿ ಕೂಡ 1 1 3 3 3 3 4 4 4 4 5 ಲೈನ್ಸ್ 5 1 ಇಲ್ಲಿ 6 1 6 1. ಸೊ ಇದೇ ಥರ 1 2 3 4 3 2 1. ನೆಕ್ಸ್ಟ್ ಇಲ್ಲಿ 1 2 3 4 5 3 2 1 ಈ ಥರ ಒಂದು ಪ್ಯಾಟರ್ನ್ಸಲ್ಲಿ ನೀವು ಕಂಪ್ಲೀಟ್ ಮಾಡಿ ಬರೀರಿ. ನೆಕ್ಸ್ಟ್ ಇಲ್ಲೂ ಕೂಡ ಹಾಗೆಯೇ 1 2 1 2 1 2 3 4 ಆಗುತ್ತೆ. ನೆಕ್ಸ್ಟ್ 1 2 3 5 ಇದೆ. ನೆಕ್ಸ್ಟ್ ಇಲ್ಲಿ 1 2 3 4 5 6. ಸೊ ಈ ಥರ ಒಂದು ಪ್ಯಾಟರ್ನ್ಸ್ನ ನೀವು ಕಂಪ್ಲೀಟ್ ಮಾಡಿ. ಇಲ್ಲಿ ಹೇಗೆ ಬರೆದಿದ್ದೀನೋ ಅದೇ ಥರ ನೀವು ಕಂಪ್ಲೀಟ್ ಮಾಡ್ತಾ ಬರೀರಿ. 2216 200 ಇಲ್ಲೂ ಕೂಡ ಹಾಗೆ ಇದೇ ಫಾರ್ಮೆಟಲ್ಲಿ ನೀವು ವರ್ಕ್ ಬುಕ್ಕಲ್ಲಿ ಕಾಪಿ ಮಾಡಿ ಬರೀರಿ. ನೆಕ್ಸ್ಟ್ ಮೇನಲ್ಲಿ ನೋಡಿ ಕೊಟ್ಟಿರುವ ಆಕೃತಿಗಳಲ್ಲಿ ಯಥಾ ಪ್ರಮಾಣಾಂಶ ಗೆಳೆಯದು ಸಮಿತಿಯ ಆಕೃತಿಗಳೇ ಅಥವಾ ಇಲ್ಲ ಅಂತ ಹೆಸರಿಸಬೇಕು. ಇದು ಸಮಮಿತಿ ಆಕೃತಿ. ಸೊ ಇದು ಕೂಡ ಸಮಮಿತಿ ಆಕೃತಿ. ಇದು ಸಮಮಿತಿ ಆಕೃತಿ ಅಲ್ಲ, ಇದು ಸಮಮಿತಿ ಆಕೃತಿ. ಕರೆಕ್ಟಾಗಿ ಅದು ಡಿವೈಡ್ ಆಗಬೇಕು. ನೆಕ್ಸ್ಟ್ ಸಮಮಿತಿ ಆಕೃತಿ, ಇದು ಸಮಮಿತಿ ಆಕೃತಿ, ಇದು ಕೂಡ ಸಮಮಿತಿ ಆಕೃತಿ. ಈ ಮೇನ್ ಈಸಿ ಇದೆ. ಕೆಳಗೆ ಕೊಟ್ಟಿರುವ ಸಮಮಿತಿ ಚಿತ್ರಗಳ ಉಳಿದ ಅರ್ಧ ಭಾಗವನ್ನು ಕೂಡ ನೀವೇನು ಮಾಡಿ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಯಾವ ಥರ ಇದೆ ಸೊ ಅದೇ ಥರ ಇಲ್ಲಿ ನೆಕ್ಸ್ಟ್ ಇದೇ ಥರ ನೀವು ಇಲ್ಲೂ ಕೂಡ ಡ್ರಾ ಮಾಡಿ. ನೆಕ್ಸ್ಟ್ 5th ಮೇನ್ ಇಂಗ್ಲಿಷ್ ವರ್ಣಮಾಲೆ ದೊಡ್ಡ ಅಕ್ಷರಗಳನ್ನು ಸಮಮಿತಿ ಅಕ್ಷರವುಳ್ಳ ಅಕ್ಷರವೆಂದು ಬರೆದು ಉದಾಹರಣೆಯನ್ನು ತೋರಿಸಿ. ಸಮಮಿತಿ ಅಕ್ಷರಕ್ಕೆ ಒಂದು ಲೈನ್ಸ್ನ ನೀವು ಸಮಮಿತಿ ಅಕ್ಷರಗಳು ಯಾವುದು ಈ ಒಂದು ಅಕ್ಷರ ಇಲ್ಲಿ I K M O T B C D E ಇಲ್ಲಿ ಸಮಮಿತಿ ಅಕ್ಷರ ಅಂತ ಗುರುತಿಸಿ ಒಂದು ಲೈನ್ಸ್ನ ನೀವು ಇಲ್ಲಿ ಡ್ರಾ ಮಾಡಿ. ನೆಕ್ಸ್ಟ್ ಮೇನ್ ನೋಡಿ ಕೆಳಗೆ ಚಿಟ್ಟೆಯ ಅರ್ಧ ಭಾಗ ಬರೆದಿದೆ, ಇನ್ನರ್ಧ ಭಾಗವನ್ನು ಬರೆದು ಅದಕ್ಕೆ ಬಣ್ಣ ಹಚ್ಚಿ. ಇಲ್ಲಿ ಅವರು ಆಫ್ ಬಟರ್ಫ್ಲೈನ ಡ್ರಾ ಮಾಡಿದ್ದಾರೆ, ನೀವಿಲ್ಲಿ ಫುಲ್ ಬಟರ್ಫ್ಲೈನ ಡ್ರಾ ಮಾಡಿ ನೀವಿಲ್ಲಿ ಕಲರ್ ಮಾಡಿ. ನೆಕ್ಸ್ಟ್ ಕೆಳಗೆ ಸಂಖ್ಯಾ ವಿನ್ಯಾಸಗಳನ್ನು ಪೂರ್ಣಗೊಳಿಸಿ. ಸೇಮ್ 5 10 15 20 25 30 2 4 6 8 10 12 ಹಾಗೆ 10 20 30 40 50 60 1 4 9 16 25 36 5 ನಂಬರ್ಸ್ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ 100 2 300 4 5 600 ಸೊ ಈ ಥರ. ನೆಕ್ಸ್ಟ್ ಇಲ್ಲಿ 6th ಒಂದು ಟೇಬಲ್ 6ನೇ ಮಗಿ 6 1 6 6 2 12 6 3 8 6 4 24 6 5 30 6 36. ನೆಕ್ಸ್ಟ್ ಮೇನಲ್ಲಿ ಕೆಳಗೆ ನೀಡಿರುವ ಆಕೃತಿಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಮಿತಿಯ ಅಕ್ಷ ಎಳೆದು ಸಮಿತಿಯ ಅಕ್ಷಗಳ ಸಂಖ್ಯೆಯನ್ನು ಕೂಡ ಬರೀಬೇಕು. ಇಲ್ಲಿ ಎಷ್ಟು ಲೈನ್ಸ್ನ ನೀವು ಡ್ರಾ ಮಾಡೋಕ್ಕಾಗುತ್ತೆ ಈ ಒಂದು ಡಯಾಗ್ರಾಮ್ಸ್ಗೆ, ಸೊ ಅಷ್ಟು ಡ್ರಾ ಮಾಡಿ. ಇಲ್ಲಿ ಉಳಿದ ಅರ್ಧ ಭಾಗವನ್ನು ಕೂಡ ನೀವಿಲ್ಲಿ ಬರೆಯಿರಿ.